ಎಲ್ಲ ನಮ್ಮ ಜನತೆಗೆ ಹೇಳೋದು ಒಂದೇನೆ, ಹಾವುಗಳು ನಿಮ್ಮ ಮನೆ ಹತ್ರ ಬಂದಾಗ ಹೊಡೆದಾಕೋದಾಗ್ಲಿ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 2:30 ಆಗಿದೆ. ನನ್ನ ಫ್ರೆಂಡಿಂದು ಕಾಲ್ ಬಂತು, ಅದಕ್ಕೆ ಇವಾಗ ಎದ್ದು ರೆಸ್ಕ್ಯೂ ಮಾಡೋಣ ಅಂತ ಹೋಗ್ತಿದ್ದೀನಿ. ಬಟ್ ಇಷ್ಟೊತ್ತಿಗೆ ಹೋಗಲ್ಲ. ಬಟ್ ಅವ್ರ ಮನೇಲಿ ಸ್ವಲ್ಪ ಹೆದರ್ಕೊಂಡಿದ್ದಾರೆ ಮತ್ತು ರಾತ್ರಿ ಎಲ್ಲ ಮಲಗಲ್ಲ. ಆ ಕಾರಣಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಯೂಶಲಿ ಈ ಟೈಮಿಗೆಲ್ಲ ಹೋಗಲ್ಲ ರೆಸ್ಕ್ಯೂಗೆ, ಯಾಕಂದರೆ ಮಿಡ್ ನೈಟ್ ಆಲ್ರೆಡಿ 2:30 ಆಗಿದೆ. ಅವನು ಫೋಟೋ ಕಳಿಸಿದ್ದ, ಕಾಮನ್ ಉಲ್ಫ್ ಅಂತ ಐಡೆಂಟಿಫೈ ಮಾಡಿದ್ದೀನಿ. ಅಲ್ಲಿ ಹೋಗಿ ಕರೆಕ್ಟಾಗಿ ನೋಡೋಣ ಯಾವುದು ಏನು ಅಂತ. ಸರಿ, ಬನ್ನಿ ನೋಡೋಣ. ಅಲ್ಲಿ ಮುಂದೆ ಸೊ ಗೈಸ್, ಫೈನಲಿ ಹಾವನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಟೈಮ್ ನೋಡ್ಬೋದು, ಆಲ್ರೆಡಿ 3 ಆಗಿದೆ. ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ ಕಾಮನ್ ಉಲ್ಫ್ ಸ್ನೇಕ್ನ. ಅಲ್ಲಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ನಾನು ಬೇರೆ ಶಾರ್ಟ್ಸಲ್ಲಿದ್ದೆ, ನೈಟ್ ಮಲ್ಕೊಂಡಿದ್ದೆ. ಹಾಗೆ ಎಮರ್ಜೆನ್ಸಿ ಅಂತ ಎದ್ದು ಓಡೋಗಿದ್ದು ಹಂಗೆ. ಮತ್ತು ಅದನ್ನೆಲ್ಲ ಇಗ್ನೋರ್ ಮಾಡಿ ಮತ್ತು ಏನೂ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ, ಈ ಡ್ರೆಸ್ಸಲ್ಲೆಲ್ಲ ಹೋಗಿ ರೆಸ್ಕ್ಯೂ ಮಾಡಿದ್ದಾನೆ ಹಂಗೆ ಹಿಂಗೆ ಅಂತ. ಮಧ್ಯರಾತ್ರಿ ಇದ್ದಿದ್ದ ಕಾರಣಕ್ಕೆ ಹೋಗ್ಬೇಕಾಯ್ತು ಅರ್ಜೆಂಟಾಗಿ. ಹಂಗೆ ಫಸ್ಟ್ ಆಫ್ ಆಲ್ ಈ ಟೈಮಿಗೆ ಹೋಗಲ್ಲ, ಬಟ್ ಅವ್ರ ಮನೇಲಿ ತುಂಬ ಹೆದರ್ಕೊಂಡಿದ್ರು. ಆಮೇಲೆ ಮತ್ತೆ ಮಧ್ಯರಾತ್ರಿ ರಾತ್ರಿ ಎಲ್ಲ ಮಲಗಲ್ಲ, ಬೆಳಗ್ಗೆ ತನಕ ಕಾಯ್ತಾ ಕೂರಬೇಕು ಅಂತ ಅನ್ನೋ ಕಾರಣಕ್ಕೆ ಹೋಗಿದ್ದು. ಇಲ್ಲೇ ಹತ್ರ ಬೇರೆ ಇತ್ತು ಅನ್ನೋ ಕಾರಣಕ್ಕೆ. ಸರಿ, ಹಾಗೆ ಬೆಳಗ್ಗೆ ಹಾವು ರಿಲೀಸ್ ಮಾಡ್ತಾ ಹೇಳ್ತೀನಿ, ಯಾವ ಹಾವು ಏನು ಎಂತ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ತನಕ ಸಿಗೋಣ. ಗುಡ್ ನೈಟ್. ಸೊ ಗೈಸ್, ನೆನ್ನೆ ರಾತ್ರಿ ಕ್ಯಾಚಿಂಗಿನ ವಿಡಿಯೋ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ. ಬನ್ನಿ, ವೈಡಿಗೆ ಬಂದಿದ್ದೀವಿ. ರಿಲೀಸ್ ಮಾಡ್ತಾ ಹಾವು ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ತೋರಿಸ್ತೀನಿ. ಸೊ ಗೈಸ್, ಇಟ್ಸ್ ಎ ಬ್ಯೂಟಿಫುಲ್ ಫಿಮೇಲ್ ಫುಲ್ಲಿ ಗ್ರೋನ್ ವುಲ್ಫ್ ಸ್ನೇಕ್. ಇದಿಷ್ಟೇ ಬೆಳೆಯೋದು, ಇದಕ್ಕಿಂತ ಇನ್ನೊಂದು ಚೂರು ಬೆಳಿಬೋದು. ಬಟ್ ಇದು ಮ್ಯಾಕ್ಸಿಮಮ್ ಸೈಜ್. ಈ ವುಲ್ಫ್ ಸ್ನೇಕ್ ಅಂದರೆ ಕನ್ನಡದಲ್ಲಿ ಇದಕ್ಕೆ ತೋಳದ ಹಾವು ಅಂತಾರೆ. ಇದು ಆ್ಯಕ್ಚುಲಿ ಬೆಳಗ್ಗೆಕ್ಕಿಂತ ರಾತ್ರಿ ಹೊತ್ತೇ ಜಾಸ್ತಿ ಆ್ಯಕ್ಟಿವ್. ಯಾಕೆ ಅಂದರೆ ಇದು ರಾತ್ರಿ ಸಂಚಾರಿ ಹಾವು. ಇದ್ರ ಫೇವ್ರೆಟ್ ಫುಡ್ ಅಂದರೆ ದ ಹೌಸ್ ಕೆಕೋ, ಅಂದರೆ ಈ ಮನೇಲೆಲ್ಲ ನೋಡ್ತೀವಲ್ಲ ಆ ಕಾಮನ್ ಪಲ್ಲಿ, ಅದನ್ನು ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಅದು ತಿನ್ನಕ್ಕಂತಾನೆ ಆಲ್ಮೋಸ್ಟ್ ಮನೆ ಹತ್ರ ಬರೋದು. ಬಟ್ ಮೇಯ್ನಾಗಿ ನಾವು ಏನು ತಿಳ್ಕೊಬೇಕು ಅಂದರೆ, ಈ ವುಲ್ಫ್ ಸ್ನೇಕ್ ಏನೋ ನಾನ್ ವೆನಮಸ್, ಇದರಲ್ಲಿ ಯಾವ ಥರನೂ ವಿಷ ಇರೋದಿಲ್ಲ. ಆದರೆ ಇದೇ ಥರ ಕಾಣೋ ಕಾಮನ್ ಕ್ರೇಟಲ್ಲಿ ಮಾತ್ರ ಹೈಲಿ ವೆನಮಸ್, ಅಂದರೆ ಈ ನಾಗರ ಹಾವುಕ್ಕಿಂತನೂ 10-15 ಪಟ್ಟು ಜಾಸ್ತಿನೇ ಡೇಂಜರ್ ಅಂತ ಹೇಳ್ಬೋದು. ಇದೆರಡು ನೋಡೋಕೆ ಒಂದೇ ಥರ ಇರುತ್ತೆ, ಆದರೆ ಕಾಮನ್ ಕ್ರೇಟ್ ದ ಇಂಡಿಯಾಸ್ ಬಿಗ್ 4 ವೆನಮಸ್ ಸ್ನೇಕಲ್ಲಿ ಅದು ಒಂದು. ಇದ್ರ ವೆನಮ್ ಇಷ್ಟು ಡೇಂಜರ್ ಜೊತೆಗೆ ಇದು ಕಚ್ಚೋ ಮುಂಚೆ ಯಾವುದೇ ಥರ ವಾರ್ನಿಂಗ್ ಕೊಡಲ್ಲ. ಈಗ ನಾಗರ ಹಾವು ಹೆಂಗೆ ಹೆಡೆ ಎತ್ತತ್ತೆ, ಹಾಗೆ ರಸಲ್ಸ್ ವೈಪರ್ ಹೆಂಗೆ ಸೌಂಡ್ ಮಾಡತ್ತೆ, ಸಾಸ್ಕೆಲ್ಡ್ ವೈಪರ್ ಹೆಂಗೆ ಅದನ್ನ ಉಜ್ಬಿಟ್ಟು ಸೌಂಡ್ ಮಾಡತ್ತೆ, ಇದು ಯಾವ ಥರ ವಾರ್ನಿಂಗು ಕೊಡಲ್ಲ. ಎಷ್ಟೋ ಜನಕ್ಕೆ ಎಷ್ಟೋ ಸತಿ ಅದು ಕಚ್ಚಿದೆ ಅಂತಾನೆ ಗೊತ್ತಾಗಲ್ಲ. ಯಾಕೆ ಅಂದರೆ ಅದು ಕಚ್ಚಿದ್ದು ಒಂದು ಚೂರು ಪೇನ್ ಇರೋದಿಲ್ಲ, ಒಂದು ಸಣ್ಣ ಇರುವೆ ಕಚ್ಚದಂಗೆ ಇರುತ್ತೆ. ಬಿಕಾಸ್ ಇದಕ್ಕೆ ತುಂಬ ಸಣ್ಣ ಹಲ್ಲಿರುತ್ತೆ, ಕಚ್ಚಿದ ಫೀಲ್ ಕೂಡ ಆಗಲ್ಲ. ಆ್ಯಂಡ್ ಇದು ರಾತ್ರಿ ಸಂಚಾರ ಮಾಡೋದ್ರಿಂದ ಎಷ್ಟೋ ಜನ ಹಳ್ಳಿ ಕಡೆ ಎಲ್ಲ ಆಚೆ ಮಲ್ಕೊಂಡಿರ್ತಾರೆ, ಅದು ಅದ್ರ ಕೆಳಗೆ ಹಂಗೆ ರೆಸ್ಟಿಗೆ ಅಂತ ಬಂದು ಕುತ್ಕೊಂಡಿರತ್ತೆ. ಅವ್ರ ಮೂಮೆಂಟಿಗೆ ಹೆದರ್ಕೊಂಡು ಕಚ್ಚಿಬಿಟ್ಟಿರತ್ತೆ. ಇದು ಕಚ್ಚಿದ್ದು ಅಷ್ಟು ಫೀಲ್ ಆಗದೆ ಇರೋ ಕಾರಣಕ್ಕೆ ಅವ್ರಿಗೆ ಗೊತ್ತೇ ಆಗಲ್ಲ ಹಾವು ಕಚ್ಚಿದೆ ಅಂತ, ಹಾಗೆ ಮಲ್ಕೊಂಡೇ ಇರ್ತಾರೆ. ಬೆಳಗ್ಗೆ ತನಕ ಅವರು ಹೇಳೋದೇ ಇಲ್ಲ. ಅದಕ್ಕೆ ಈ ಕಾಮನ್ ಕ್ರೇಟಿಗೆ ಅಡ್ಡ ಹೆಸರು ದ ಸೈಲೆಂಟ್ ಕಿಲ್ಲರ್ ಅಂತ ಇಟ್ಟಿದ್ದಾರೆ. ಬನ್ನಿ, ನಾನು ನಿಮಗೆ ಈ ಡ್ರಾಯಿಂಗ್ ಮೂಲಕ ಇದೆರಡರ ಮಧ್ಯೆ ಇರೋ ಡಿಫ್ರೆನ್ಸಸ್ನ ಏನೇನಂತ ತೋರಿಸ್ತೀನಿ. ಫಸ್ಟ್, ವುಲ್ಫ್ ಸ್ನೇಕ್ನ ಐಡೆಂಟಿಫೈ ಮಾಡೋದು ಹೆಂಗೆ ಅಂದರೆ, ಅದ್ರ ಜಾ ಅದರ ನೆಕ್ಗಿಂತ ಸ್ವಲ್ಪ ಅಗಲ ಇರುತ್ತೆ. ಸೆಕೆಂಡ್ ನೋಟಿಸಬಲ್ ಡಿಫ್ರೆನ್ಸ್ ಏನು ಅಂದರೆ, ವುಲ್ಫ್ ಸ್ನೇಕ್ ಬಾಡಿ ಮೇಲೆ ಸ್ವಲ್ಪ ಥಿಕ್ಕಾಗಿ ತಲೆಯಿಂದ ಸ್ಟಾರ್ಟ್ ಆಗಿ ಬಾಲದ ತನಕ ಎಂಡ್ ಆಗೋ ಒಂದು ಸ್ಟ್ರೈಪ್ಸ್ ಇರುತ್ತೆ. ನೀವು ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಆ ಸ್ಟ್ರೈಪ್ಸ್ ಸಿಂಗಲ್ ಮತ್ತು ಸ್ವಲ್ಪ ಅಗಲ, ತಲೆ ಹತ್ರ ಜಾಸ್ತಿ ಬ್ರೈಟ್, ಬಾಲದ ಹತ್ರ ಬರ್ತಾ ಬರ್ತಾ ಡಿಮ್ ಆಗ್ತಾ ಕಾಣುತ್ತೆ.
ಇದು ವುಲ್ಫ್ ಸ್ನೇಕ್ ಐಡೆಂಟಿಫಿಕೇಶನ್. ಈಗ ಕಾಮನ್ ಕ್ರೆತ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಈ ಡ್ರಾಯಿಂಗ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದಕ್ಕೆ ಫೇಸ್ ಮತ್ತೆ ನೆಕ್ಗೆ ಜಾಸ್ತಿ ಅಷ್ಟೇನು ಡಿಫರೆನ್ಸ್ ಬರಲ್ಲ. ಕತ್ತಿಗೆ ನೇರವಾಗಿ ಫೇಸ್ ಇದೆ. ಅದೇ ನೀವು ಸ್ಟ್ರೈಪ್ಸ್ ಕಡೆ ಬಂದರೆ ಇದಕ್ಕೆ ಬಾಲದಿಂದ ಶುರುವಾಗಿ ನೆಕ್ ತನಕ ಎಂಡ್ ಆಗೋ ಸ್ಟ್ರೈಪ್ಸ್ ಬರುತ್ತೆ. ಬಟ್ ನೀವು ಕ್ಲೀನಾಗಿ ಇನ್ನೂ ನೋಟಿಸ್ ಮಾಡಿದ್ರೆ ಅದು ಸಿಂಗಲ್ ಅಲ್ಲ, ಡಬಲ್ ಸ್ಟ್ರೈಪ್ಸ್ ಇರುತ್ತೆ. ವುಲ್ಫ್ ಸ್ನೇಕ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟ್ರೈಪ್ಸ್ ಥಿನ್ ಆಗಿರುತ್ತೆ. ಬಾಲದ ಹತ್ರ ಜಾಸ್ತಿ ಬ್ರೈಟ್ ಆಗಿ ಸ್ಟಾರ್ಟ್ ಆಗಿ ನೆಕ್ ಹತ್ರ ಅಷ್ಟು ವಿಸಿಬಲ್ ಇಲ್ಲದೆ ಎಂಡ್ ಆಗುತ್ತೆ. ಇದು ಡೆಡ್ಲಿ ಕಾಮನ್ ಕ್ರೆತ್ನ ಐಡೆಂಟಿಫೈ ಮಾಡೋದು. ಬಟ್ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಯಾವುದೇ ಹಾವು ಕಾಣಿಸಿದ್ರು ಅದನ್ನು ಟಚ್ ಮಾಡೋದಿರಲಿ, ಹತ್ರನೂ ಹೋಗಕ್ಕೆ ಹೋಗ್ಬೇಡಿ. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಜನತೆಗೆ ಹೇಳೋದು ಒಂದೇನೆ, ದಯವಿಟ್ಟು ಹಾವುಗಳು ನಿಮ್ಮ ಮನೆ ಹತ್ರ ಬಂದಾಗಲಿ ಅದನ್ನು ಸಾಯಿಸೋದಾಗಲಿ ಹೊಡೆದಾಕೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಆ್ಯಕ್ಚುಲಿ ಒಂದು ಊಟದ ಚೈನಲ್ಲಿ ಇದ್ದೀವಿ, ಅಂದರೆ ಫುಡ್ ಚೈನ್ ಅಂತ ಹೇಳ್ತೀವಿ. ಆದ್ದರಿಂದ ಎಲ್ರಿಗೂ ಇನ್ನೊಂದ್ಸಲಿ ಕೇಳ್ಕೊಳ್ತೀನಿ, ಹಾವು ಇದ್ದರೆ ನಾವುಗಳು, ಹಾವಿಲ್ಲ ಅಂದರೆ ನಾವು ಯಾರೂ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ. ಅಲ್ಲಿ ತನಕ ಬಾಯ್.